ಹಾಯ್ ಫ್ರೆಂಡ್ಸ್, ಎಲ್ಲರೂ ಚೆನ್ನಾಗಿರೋ ಅಂತ ಭಾವಿಸ್ಕೊಳ್ತೀನಿ. ಬನ್ನಿ, ಇವತ್ತು ಒಂದು ಅದ್ಭುತವಾದ ಒಂದು ಚಿಕ್ಕದಾದ ಒಂದು ದೇವಸ್ಥಾನ. ಇದು ಚಂದಾಪುರ ಸರ್ಕಲಲ್ಲಿದೆ. ರೈಟ್ ಸೈಡು ಹೋದರೆ ಒಂದು ದೇವಸ್ಥಾನ ತುಂಬ ಚೆನ್ನಾಗಿದೆ. ಈ ದೇವಸ್ಥಾನ ಬನ್ನಿ ಫ್ರೆಂಡ್ಸ್, ಈ ದೇವಸ್ಥಾನ ಯಾವ ರೀತಿ ಇದೆ ಹೆಂಗೆ ನಿಮಗೆ ತೋರಿಸ್ತೀನಿ. ತುಂಬ ಚೆನ್ನಾಗಿದೆ ಒಳಗಡೆ ಎಲ್ಲ ದೇವಸ್ಥಾನ. ಬನ್ನಿ ಈ ಒಂದು ದೇವಸ್ಥಾನಕ್ಕೆ ಹೋಗೋಣ. ಚಿಕ್ಕದಾದರೂ ತುಂಬ ಚೆನ್ನಾಗಿ ಅದ್ಭುತವಾಗಿದೆ. ಬನ್ನಿ ಫ್ರೆಂಡ್ಸ್, ಹೋಗೋಣ. ನೋಡಿ, ಮೇಲ್ಗಡೆ ಶ್ರೀರಾಮ ದೇವರು ಹಾಗೂ ಆಂಜನೇಯ ತೆಬ್ಬಿಕೊಂಡು ಇರುವಂತಹ ಒಂದು ಅದ್ಭುತವಾದ ಈ ದೇವಸ್ಥಾನದ ಎಂಟ್ರೆನ್ಸು. ಬನ್ನಿ ಒಳಗಡೆ ಹೋಗೋಣ. ಇದು ಎಂಟ್ರೆನ್ಸಲ್ಲಿ ಈ ರೀತಿ ಇದೆ. ಬನ್ನಿ ಒಳಗಡೆ ಹೋಗೋಣ. ಒಳಗಡೆ ಹೋದ ತಕ್ಷಣ ಒಂದು ನವಗ್ರಹ ಕಟ್ಟೆ ಇದೆ. ರೈಟ್ ಸೈಡಿಗೆ ಹೋದ ತಕ್ಷಣ ತುಂಬ ಚೆನ್ನಾಗಿದೆ ದೇವಸ್ಥಾನ. ಅಕ್ಕಪಕ್ಕ ಎಲ್ಲ ದೇವಸ್ಥಾನ ಇದೆ. ಬನ್ನಿ ನೋಡೋಣ. ದೇವಸ್ಥಾನದ ಒಂದು ಪೌಳಿ ಒಳಗಡೆ ಹೋದರೆ ನೋಡಿ, ಇದು ನವಗ್ರಹ ಇದೆ. ಹಾಗೆ ದೇವಸ್ಥಾನದ ನವಗ್ರಹ ಪಕ್ಕದಲ್ಲಿ ಒಂದು ಸಾಯಿಬಾಬಾ ಮಂದಿರ ಇದೆ. ತುಂಬ ಚೆನ್ನಾಗಿದೆ ಸಾಯಿಬಾಬಾ ಮಂದಿರ. ಬನ್ನಿ ನೋಡೋಣ ಆ ಸಾಯಿಬಾಬಾ ಮಂದಿರ ಹೇಗಿದೆ ಅಂತ ನಿಮಗೆ ತೋರಿಸ್ತೀನಿ. ಇದಾಗೆ ನವಗ್ರಹ ಕಟ್ಟೆ ಎಲ್ಲ ನೋಡಿ. ಹಾಗೆ ನವಗ್ರಹ ಕಟ್ಟೆ ಎಲ್ಲ ನೋಡಿಕೊಂಡು ರೈಟ್ ಸೈಡಲ್ಲಿ ಸಾಯಿಬಾಬಾ ದೇವಸ್ಥಾನ ಇದೆ ನೋಡಿ. ಎಂಟ್ರೆನ್ಸಲ್ಲಿ ಒಂದು ಗರುಡ ಕಂಬ ಇದೆ ನೋಡಿ. ಅದ್ಭುತವಾಗಿದೆ ಈ ಗರುಡ ಕಂಬ. ಇದನ್ನು ಹಾಗೆ ನೋಡಿಕೊಂಡು ಎಲ್ಲೇ ಪಕ್ಕದಲ್ಲೇ ನೋಡಿ, ಇಲ್ಲಿ ಏನಾದರೂ ಫಂಕ್ಷನ್ ಏನಾದ್ರು ಮಾಡಬೇಕು ಅಂದರೆ ತುಂಬ ಅದ್ಭುತವಾಗಿ ಒಂದು ಸ್ಟೇಜ್ ಮಾಡಿದಂಗೆಲ್ಲ ಅದ್ಭುತವಾಗಿದೆ ಈ ದೇವಸ್ಥಾನದಲ್ಲಿ. ಇದೆಲ್ಲ ನೋಡೋಣ. ತುಂಬ ವಾತಾವರಣ ತುಂಬ ಚೆನ್ನಾಗಿದೆ. ಇಲ್ಲಿ ತುಂಬ ಪ್ರಶಾಂತವಾಗಿ ವಾತಾವರಣ ಇದೆ ನೋಡಿ. ಸಾಯಿಬಾಬಾ ದೇವಸ್ಥಾನಕ್ಕೆ ಬಂದು ಶಿರಡಿ ಸಾಯಿಬಾಬಾ ಒಂದು ಅದ್ಭುತವಾಗಿದೆ ನೋಡಿ. ಕೈ ಮುಕ್ಕಳ್ಳಿ ಪ್ರತಿಮೆಗೆ ಓಂ ಶ್ರೀ ಶಿರಡಿ ಬಾಬಾ ಸಾಯಿ ದೇವಾಯ ನಮಃ ನೋಡಿ. ಹಾಗೆ ಪಕ್ಕದಲ್ಲಿ ಮುಂದೆಗಡೆ ಸಾಯಿಬಾಬಾ ದೇವಸ್ಥಾನ ಮುಂದೆಗಡೆ ತುಂಬ ಚೆನ್ನಾಗಿದೆ. ಹಾಗೆ ಸಾಯಿಬಾಬನ್ನ ಕಣ್ತುಂಬಿಕೊಳ್ಳಿ. ಇನ್ನೂ ಹತ್ತಿರದಿಂದ ನಿಮಗೆ ತೋರಿಸ್ತೀನಿ. ತುಂಬ ಚೆನ್ನಾಗಿದೆ. ಇದನ್ನು ಹಾಗೆ ಕಣ್ತುಂಬಿಕೊಳ್ಳಿ. ನಿಮಗೆಲ್ಲ ತೋರಿಸ್ತಾ ಇದ್ದೀನಿ ನೋಡಿ. ಎಷ್ಟು ಅದ್ಭುತವಾಗಿದೆ ಸಾಯಿಬಾಬಾ ಅಂದರೆ ತುಂಬ ಚೆನ್ನಾಗಿದೆ ನೋಡಿ. ಇಲ್ಲಿ ಸಾಯಿಬಾಬಾ ದೇವಸ್ಥಾನದ ಪಕ್ಕದಲ್ಲಿ ಚಿಕ್ಕದಾಗಿ ಬ್ರಹ್ಮದೇವರು ಇದೆ ನೋಡಿ. ಎಷ್ಟು ಅದ್ಭುತವಾಗಿದೆ ನೋಡಿ. 3 ಮುಖವುಳ್ಳ ಬ್ರಹ್ಮದೇವರು ಕಣ್ತುಂಬಿಕೊಳ್ಳಿ. ಹಾಗೆ ಸಾಯಿಬಾಬನ ಎದುರುಗಡೆ ಒಂದು ಬಸವಣ್ಣ, ಚಿಕ್ಕದಾದ ಒಂದು ಬಸವಣ್ಣ ಇದೆ ನೋಡಿ. ಎಷ್ಟು ಅದ್ಭುತವಾಗಿದೆ ಈ ಬಸವಣ್ಣನೂ ಕೂಡ. ಹಾಗೆ ಇದೆಲ್ಲ ನೋಡ್ಕೊಂಡು ನಾವು ಈಗ ಮುಂದೆ ಹೋಗೋಣ ನೋಡಿ. ಪೂಜಾರಪ್ಪ ಅವ್ರು ಬಂದರು. ಹಾಗೆ ಪೂಜೆ ಮಾಡ್ತಾರೆ. ನಾವು ಪೂಜೆ ಎಲ್ಲ ಮುಗಿಸ್ಕೊಂಡು ಈಗ ಮುಂದೆ ಹೋಗ್ಬೇಕು. ಪೂಜಾರಪ್ಪ ಪೂಜೆ ಮಾಡ್ತಿದ್ದಾರೆ. ಪೂಜೆ ಎಲ್ಲ ಮುಗಿಸ್ಕೊಂಡು ಹಾಗೆ ನಾವು ಮುಂದೆ ದೇವಸ್ಥಾನ ಒಳಗಡೆ ಹೋಗ್ಬೇಕು. ಕೋದಂಡರಾಮ ದೇವಸ್ಥಾನ ಒಳಗಡೆ ತುಂಬ ಚೆನ್ನಾಗಿದೆ ದೇವಸ್ಥಾನ. ಬನ್ನಿ ಒಳಗಡೆ ಹೋಗೋಣ. ಕೋದಂಡರಾಮ ದೇವಸ್ಥಾನ ನೋಡೋಣ. ಹಾಗೆ ಗರುಡಗಂಬದ ಕೆಳಗಡೆ ಒಂದು ಆಂಜನೇಯನ ವಿಗ್ರಹ ಅದ್ಭುತವಾಗಿದೆ. ಆಂಜನೇಯನ ವಿಗ್ರಹ ನೋಡಿ. ದೇವಸ್ಥಾನದ ಕೋದಂಡರಾಮ ದೇವಸ್ಥಾನದ ಎದುರುಗಡೆ ತುಂಬ ಚೆನ್ನಾಗಿದೆ ನೋಡಿ. ಕೈ ಮುಕ್ಕಳಿ ಈ ಒಂದು ಗರುಡಗಂಬದ ಎದುರುಗಡೆ ಇರುವಂತಹದ್ದು ತುಂಬ ವಿಶಾಲವಾಗಿದೆ ದೇವಸ್ಥಾನ. ಒಳಗಡೆ ಹೋಗೋಣ ಬನ್ನಿ. ಒಳಗಡೆ ಹೋದ ತಕ್ಷಣ ಈ ಥರ ಇದೆ ಒಳಗಡೆ. ಹಾಗೆ ಇನ್ನೂ ಒಳಗಡೆ ಹೋಗೋಣ. ಇನ್ನೂ ಒಂದು ಸ್ವಲ್ಪ ಒಳಗಡೆ ಹೋಗೋಣ. ಗರ್ಭಗುಡಿ ಒಳಗಡೆ ಹೋಗೋಣ ನೋಡಿ. ಇಲ್ಲೆಲ್ಲ ತುಂಬ ಚೆನ್ನಾಗಿದೆ. ಚಂದಾಪುರ ಹೇಳಿದೆ. ಈ ದೇವಸ್ಥಾನಕ್ಕೆ ಬೆಳಿಗ್ಗೆ ಬಂದೆ. ತುಂಬ ಪ್ರಸಿದ್ಧವಾಗಿ ಇರುವಂತಹ ದೇವಸ್ಥಾನ ಇದು ಅಂತ ನನ್ನ ಅನ್ನಿಸ್ತಾ ಇದೆ ನೋಡಿ. ಪ್ರಸಿದ್ಧವಾಗಿದೆ. ಹಾಗೆ ಪ್ರಶಾಂತವಾಗಿ ಏನು ನಿಶ್ಶಬ್ದವಾಗಿ ಇರುವಂಥ ಈ ಒಂದು ಕೋದಂಡರಾಮ ದೇವಸ್ಥಾನ ಅದ್ಭುತವಾಗಿದೆ. ಕೈ ಮುಗಿದುಕೊಳ್ಳಿ ಶ್ರೀರಾಮ ರಾಮ ರಾಮ ಜಯ ರಾಮ ರಾಮ ಅಂತ ಅದ್ಭುತವಾಗಿ ಬರ್ತಾರೆ. ಶ್ರೀರಾಮ ರಾಮ ಜಯ ರಾಮ 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 ಅಂತ ಬರ್ತಾರೆ ನೋಡಿ. ರಾಮ ಲಕ್ಷ್ಮಣ ಹಾಗೂ ಸೀತಾಮಾತೆ, ಕೆಳಗಡೆ ಆಂಜನೇಯ ಇರುವಂತಹ ಒಂದು ಅದ್ಭುತವಾದ ದೇವಸ್ಥಾನ ಇದು ಕೋದಂಡರಾಮ ದೇವಸ್ಥಾನ. ಕೈ ಮುಗಿದುಕೊಳ್ಳಿ. ಎಲ್ಲ ಅದ್ಭುತವಾಗಿದೆ ಈ ದೇವಸ್ಥಾನ. ಹಾಗೆಯೇ ಲೆಫ್ಟ್ ಸೈಡಲ್ಲಿ ಒಂದು ಚಿಕ್ಕದಾದ ಒಂದು ಅದ್ಭುತವಾದ ಗಣೇಶ ಇದೆ ನೋಡಿ. ಇದು ಹಾಗೆ ಕೈ ಮುಕ್ಕೊಳ್ಳಿ. ನಿಮ್ಮ ಬೇಡಿಕೆಯನ್ನು ಈಡೇರಿಸಿಕೊಳ್ಳುವ ಒಂದು ಅದ್ಭುತವಾದ ಗಣೇಶ. ಹಾಗೆ ಪಕ್ಕದಲ್ಲಿ ಬಂದರೆ ಅದ್ಭುತವಾದ ಈಶ್ವರಲಿಂಗ ಇರುವಂತಹ ಒಂದು ದೇವಸ್ಥಾನ. ಈಶ್ವರ ಇರುವಂತಹದ್ದು ತುಂಬ ಚೆನ್ನಾಗಿದೆ ಇಲ್ಲಿ ದೇವಸ್ಥಾನ ಚಂದಾಪುರದಲ್ಲಿ.
ನೋಡಿ. ಈ ಒಂದು ಸತಿ ಬಂದು ಈ ಚಂದಾಪುರಕ್ಕೆ ಈ ದೇವಸ್ಥಾನ ನೋಡಿ ತುಂಬ ಚೆನ್ನಾಗಿದೆ. ಇಲ್ಲಿ ಹಬ್ಬ ಯಾ ಒಳ್ಳೊಳ್ಳೆ ಹಬ್ಬಗಳೆಲ್ಲ ಇಲ್ಲಿ ಆಚರಿಸ್ತಾರೆ ಅನಿಸುತ್ತೆ. ತುಂಬ ಚೆನ್ನಾಗಿದೆ, ತುಂಬ ಅದ್ಭುತವಾಗಿದೆ. ಇಲ್ಲಿ ಸಾಯಿಬಾಬಾ ದೇವಸ್ಥಾನ ಕೂಡ ಚೆನ್ನಾಗಿದೆ ನೋಡಿ. ಲಕ್ಷ್ಮೀದೇವಿ ಇರುವಂತಹ ಒಂದು ವಿಗ್ರಹ ಇರಂಗೈತಿ. ಇದು ಲಕ್ಷ್ಮೀದೇವಿ ವಿಗ್ರಹನ ಏನೋ ಗೊತ್ತಿಲ್ಲ, ಯಾರು ಇಲ್ಲಿ ಕೇಳೋಕ್ಕೆ ಯಾರು ಮಾಹಿತಿ ಕೊಡೋಕ್ಕಂತಾರೆ ಯಾರೂ ಇರಲಿಲ್ಲ. ಆದರೆ ನಿಮಗೆಲ್ಲ ತೋರಿಸ್ತಾ ಇದ್ದೀನಿ, ತುಂಬ ಚೆನ್ನಾಗಿದೆ ನೋಡಿ. ಕಣ್ಣು ತುಂಬಿಕೊಳ್ಳಿ. ನಿಮಗೋಸ್ಕರನೇ ಈ ಒಂದು ವಿಡಿಯೋ ಚಿಕ್ಕದಾಗಿ ನಾನು ನಿಮಗೆ ವಿಡಿಯೋ ಮಾಡಿದ್ದೀನಿ. ಹಾಗೆ ಇಲ್ಲಿ ಪಕ್ಕದಲ್ಲಿ ಬಂದರೆ ಪಾಂಡುರಂಗ ಮಿಠಲ ಒಂದು ದೇವಸ್ಥಾನ ಇದೆ ನೋಡಿ. ಇಲ್ಲಿ ಶ್ರೀ ಪಾಂಡುರಂಗ, ಅದ್ಭುತವಾದ ಪಾಂಡುರಂಗ ಮಿಠಲ ಒಂದು ದೇವಸ್ಥಾನ. ಇದು ತುಂಬ ಚೆನ್ನಾಗಿದೆ ನೋಡಿ. ಇದುವೇ ಲೆಫ್ಟ್ ಸೈಡಲ್ಲಿದೆ ದೇವಸ್ಥಾನ. ಎಂಟ್ರೆನ್ಸಿಗೆ ಹೋಗ್ತಾ ಲೆಫ್ಟ್ ಸೈಡಲ್ಲಿದೆ. ಇದು ತುಂಬ ಚೆನ್ನಾಗಿದೆ. ಇದು ಒಂದು ಅದ್ಭುತವಾದ ಪಾಂಡುರಂಗ ದೇವಸ್ಥಾನ. ಎಲ್ಲ ಕೈ ಮುಕ್ಕಳಿ, ಪಾಂಡುರಂಗನ ಜಯ ಜಯ ಮಿಠಲ ಪಾಂಡುರಂಗ ಅಂತ ಬೇಡ್ಕೊಳ್ಳಿ. ತುಂಬ ವಿಶಾಲವಾದ ಈ ಒಂದು ದೇವಸ್ಥಾನ ಚಂದಾಪುರದಲ್ಲಿದೆ. ತುಂಬ ಚೆನ್ನಾಗಿದೆ ಈ ಒಂದು ದೇವಸ್ಥಾನ. ತುಂಬ ಚೆನ್ನಾಗಿ ಕಟ್ಟಿಸಿದರೆ, ತುಂಬ ಚೆನ್ನಾಗಿ ಪೂಜೆ ಎಲ್ಲ ನೆರವೇರಿಸ್ತಾರೆ ಒಳ್ಳೊಳ್ಳೆ ಹಬ್ಬದಿನೆಲ್ಲ. ಶ್ರೀರಾಮನವಮಿ ಹಾಗೂ ಹನುಮ ಜಯಂತಿ ತುಂಬ ವಿಜೃಂಭಣೆಯಿಂದ ಇಲ್ಲಿ ಅದ್ಭುತವಾಗಿ ಪೂಜೆ ಎಲ್ಲ ಅಲಂಕಾರ ಎಲ್ಲ ತುಂಬ ಚೆನ್ನಾಗಿರುತ್ತೆ. ತುಂಬ ಅದ್ಭುತವಾಗಿದೆ ನೋಡಿ. ಇಲ್ಲಿ ಈ ಎಲ್ಲ ಒಂದು ಪ್ರತಿಮೆಗಳೆಲ್ಲ ನೋಡಿ ತುಂಬ ಅದ್ಭುತವಾಗಿದೆ. ನಿಮಗೆಲ್ಲ ತೋರಿಸ್ತಾಯಿದ್ದೀನಿ. ಈ ನನ್ನ SK ಹರಿಸಮುದ್ರ ಚಾನಲಲ್ಲಿ ಮಾತ್ರ ನೀವು ಸಾಧ್ಯ ಈ ಒಂದು ದೇವಸ್ಥಾನ ನೋಡೋದಕ್ಕೆ. ನೀವು ಎಲೆಕ್ಟ್ರಾನ್ ಸಿಟಿ ಹಾಗೂ ಚಂದಾಪುರ, ಹೆಬ್ಗೋಡಿ, ಅತ್ತಿಬೆಲೆ ಇರುವಂಥವರು ಈ ಒಂದು ದೇವಸ್ಥಾನಕ್ಕೆ ಬಂದು ಬೇಡ್ಕೊಳ್ಳಿ ಅಂತ ನಿಮ್ಮನ್ನೆಲ್ಲರನ್ನು ಕೇಳ್ಕೊಳ್ತಾ ಇದ್ದೀನಿ. ನವಗ್ರಹ ಕಟ್ಟೆ ನೋಡಿ ಅದ್ಭುತವಾಗಿದೆ. ನವಗ್ರಹಗಳನ್ನು ಎಲ್ಲ ಬೇಡ್ಕೊಳ್ಳಿ. ನಿಮ್ಮ ಇಷ್ಟಾರ್ಥ ಸಿದ್ಧಿಸುವ ಗ್ರಹಗಳ ಅಧಿಪತಿ ಶನೇಶ್ವರ. ಈ ಒಂದು ಅದ್ಭುತವಾದ ನವಗ್ರಹಗಳನ್ನು ಬೇಡಿಕೊಳ್ಳಿ. ನವಗ್ರಹ ಕಟ್ಟೆ ಪಕ್ಕದಲ್ಲಿ ಚಿಕ್ಕದಾದ ಒಂದು ಗಣಪತಿ ಇದೆ, ವಿಗ್ರಹ ಇದೆ ನೋಡಿ. ಇಲ್ಲಿ ನೋಡಿ, ಇಷ್ಟು ಹೇಳ್ತಾ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನನಗೊಂದು ಲೈಕು, ಒಂದು ಶೇರು, ಸಬ್ಸ್ಕ್ರೈಬರ್ ಮಾಡಿ. ನನ್ನ ವಿಡಿಯೋ ನೋಡಿ ಯೂಟ್ಯೂಬ್ ಬಾಂಧವರೇ ನನ್ನನ್ನು ಬೆಳೆಸಿ. ನಿಮ್ಮ ಮನೆ ಮಗ SK ಹರಿಸಮುದ್ರ.